ಹಾಗಾಗಿ ನಾವೆಲ್ಲ ಈ ದಿನವನ್ನು ಗೌರವಿಸುವ ಉದ್ದೇಶ ಈ ಮಹಾನ್ ನಾಯಕರ ಬಗ್ಗೆ ತಿಳಿದುಕೊಂಡು ಅವರ ದೇಶಕ್ಕಾಗಿ ಮಾಡಿದ ತ್ಯಾಗ ಬಲಿದಾನಗಳನ್ನು ಅವುಗಳನ್ನು ನಾವು ಸ್ಮರಿಸಿಕೊಳ್ತಕ್ಕಂಥ ದಿನ. ಅವುಗಳನ್ನು ಕೂಡ ಇವತ್ತೇನಾಗೈತಿ, ಮಹಾನ್ ನಾಯಕರು ನಮ್ಮ ದೇಶಕ್ಕಾಗಿ ಸಾಕಷ್ಟು ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ರು, ಸಂವಿಧಾನವನ್ನು ರಚನೆ ಮಾಡಿದರು. ಆದರೂ ಕೂಡ ನಾವು ಅವುಗಳನ್ನು ಗೌರವಿಸ್ತೇವೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸಿಕೊಂಡು ಕಾನೂನುಗಳನ್ನು ತಿಳಿದುಕೊಂಡು ಹೋದದ್ದೇ ಆದರೆ ಭವ್ಯ ಭಾರತವನ್ನು ನಿರ್ಮಿಸುವುದರಲ್ಲಿ ಸಂಶಯವಿಲ್ಲ. ಅವುಗಳನ್ನು ತಾವೆಲ್ಲ ವಿದ್ಯಾರ್ಥಿಗಳು ನಾವು ಎಲ್ಲರೂ ನಮ್ಮ ಜೀವನ ನಮ್ಮ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಿರ್ತಕ್ಕಂಥ ಬಿರಾದರ್ ಗುರುಗಳಿಗೆ ವಂದನಾರ್ಪಣೆ ಆದಮೇಲೆ ಎಲ್ಲ ಡಿಸ್ಪಸ್ ಆಗೋದಿರ್ತೈತಿ. ಊರಾಗ ಪ್ರಭಾತ್ ಪೇರಿ ಹೋಗೋದಿರ್ತೈತಿ. ಪ್ರಭಾತ್ ಪೇರಿ ಒಳಗೆ ಫಸ್ಟ್ ನಮ್ಮ ಸ್ಕೌಟ್ ಟೀಮ್ ಇರಬೇಕು. ಸ್ಕೌಟ್ ಟೀಮ್ ಹಿಂದ್ಗಡೆನೆ ಪ್ರೈಮರಿ ವಿದ್ಯಾರ್ಥಿನಿಯರು ಇರ್ತಾರ. ಆಮೇಲೆ ನಮ್ಮ ಡ್ರಮ್ ಸೆಟ್ನೆಲ್ಲ ಮುಂದೆ ಹೋಗ್ಬೇಕು. ನೀಟಾಗಿ ಸ್ಕೌಟ್ ಏನಪ್ಪಾ ಅಂದ್ರೆ ಪ್ರಭಾತ್ ಪೇರಿ ಹೋಗ್ಬೇಕು. ಇದು ಮುಗಿದ ತಕ್ಷಣ ಏನಪ್ಪಾ ಅಂದ್ರೆ ನಮ್ಮ ಬಾಲಕಿಯರ ವಸತಿ ನಿಲಯದ ಧ್ವಜಾರೋಹಣ ಇರ್ತೈತಿ. ಎಲ್ಲ ಅಧ್ಯಕ್ಷರನ್ನೆಲ್ಲ ಧ್ವಜಾರೋಹಣ ಮಾಡ್ಕೊಂಡು ಬರ್ತಾರೆ.